ಎಲ್ರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಕೋ-ಫೌಂಡರ್ ಆಫ್ JB ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ನೋಡೋಣ ನಮ್ಮ ಲಾಜಿಸ್ಟಿಕ್ ಪಾರ್ಟ್ನರ್ ಬಗ್ಗೆ. ಸೊ DHL ಕೊರಿಯರ್ ಅಥವಾ DHL ಸರ್ವಿಸಿಂದ ನಾವು ಏನೆಲ್ಲ ಮಾಡ್ಬೋದು. ಒಂದು, ನಾವು ಡಾಕ್ಯುಮೆಂಟ್ಗಳನ್ನ ಕಳಿಸ್ಬೋದು. ನಾವು ಶಿಪ್ಮೆಂಟ್ ಮಾಡಿದ್ವಿ, ಯಾವುದೋ ಡಾಕ್ಯುಮೆಂಟ್ನ ಕೊರಿಯರ್ ಮಾಡೋದಿರುತ್ತೆ. ಚೆಕ್ ಇರ್ಬೋದು, ಬಿಲ್ಸ್ ಇರ್ಬೋದು, ಡಾಕ್ಯುಮೆಂಟ್ಸ್ ಇರ್ಬೋದು, BL ಇರ್ಬೋದು, ಏರ್ವೇ ಬಿಲ್ ಇರ್ಬೋದು, ಏನೋ ಒಂದು ಇರ್ಬೋದು. ಅದನ್ನು ನಮ್ಮ ಕೊರಿಯರ್ ಮಾಡೋದಿದೆ. ಅದು ಅಥವಾ ಅಗ್ರಿಮೆಂಟ್ಸ್ ಇರ್ಬೋದು, ನೆಗೋಷಿಯೇಟೆಡ್ ಅಗ್ರಿಮೆಂಟ್ಸ್ ಇರ್ಬೋದು, ಅಥವಾ ಟೆಸ್ಟ್ ರಿಪೋರ್ಟ್ಸ್ ಇರ್ಬೋದು. ಪ್ರತಿಯೊಂದು ಏನಾದರೂ ಫಿಸಿಕಲ್ ಬೇಕಾಗಿತ್ತು ಅಂದರೆ ಅದನ್ನು ನಮಗೆ ಅವ್ರಿಗೆ ಕಳಿಸ್ಬೇಕಾಗತ್ತೆ. ಅದನ್ನು ನಾವು DHL ಇಂದ ಮಾಡ್ಬೋದು. ಜೊತೆಗೆ ನಾವು ಇವಾಗ ಚಿಕ್ಕ ಮಟ್ಟಕ್ಕೆ ಎಕ್ಸ್ಪೋರ್ಟ್ನ ಸ್ಟಾರ್ಟ್ ಮಾಡಬೇಕು. ಓಕೆ, ತುಂಬ ದೊಡ್ಡ ಕಂಟೈನರ್ ಮಾಡಿದರೆ ಲಕ್ಷಗಟ್ಟಲೆ ಖರ್ಚಿದೆ. ಬಟ್ ಸಾವಿರಗಳಲ್ಲಿ ನಾವು ಏನು ಮಾಡ್ಬೋದು, ಸ್ಯಾಂಪಲ್ಸ್ ಚಿಕ್ಕ ಚಿಕ್ಕ ಶಿಪ್ಮೆಂಟ್ಗಳನ್ನ ಮಾಡ್ಬೋದು. ಸೊ ಅದಕ್ಕೆ ನಮಗೇನಾಗುತ್ತೆ, ಇವಾಗ ಬೈ ಸಿಯಿಂದಾದರೂ ಕಳಿಸ್ಬೋದು, ಇಲ್ಲ ಬೈ ಏರಿಂದಾದರೂ ಕಳಿಸ್ಬೋದು. DHL ಇಂದ ಬರೀ ಏರ್ ಶಿಪ್ಮೆಂಟ್ಗಳು ಮಾತ್ರ ಆಗುತ್ತೆ, ಸಿ ಶಿಪ್ಮೆಂಟ್ಗಳು ಆಗಲ್ಲ. ಓಕೆ, ಸೊ ಇಲ್ಲಿಂದ ನೀವೇನಾದರೂ ಸಿ ಶಿಪ್ಮೆಂಟ್ ಮಾಡ್ತಾ ಇದ್ದರೆ ನೀವೇನು ಮಾಡ್ಬೋದು. ಇಲ್ಲಿ ಎರಡು ಥರದ ಕೆಲಸ ಇದೆ. ಒಂದು, ನೀವೇನಾದರೂ ಕನ್ಸ್ಯೂಮರ್ ಆಗಿ ಅಥವಾ ಸ್ಮಾಲ್ ಬಿಸ್ನೆಸ್ ಆಗಿ ನೀವೇನಾದರೂ ಎಕ್ಸ್ಪೋರ್ಟ್ ಮಾಡೋದಾದರೆ ನೀವು ಹೋಗ್ಬಿಟ್ಟು ಡೈರೆಕ್ಟ್ಲಿ ಅವ್ರ ಹತ್ರ ಇಲ್ಲಿ ರೋಡ್ಗಳ ಮೇಲೆ ಬೋರ್ಡ್ ಹಾಕಿರ್ತಾರೆ, ಇಂಟರ್ನ್ಯಾಷನಲ್ ಶಿಪ್ಮೆಂಟು, DDTC, ಪ್ರೊಫೆಷ್ನಲ್ಲು, ಫೆಡೆಕ್ಸು, DHL ಈ ಥರದ್ದು. ಅಲ್ಲಿ ಹೋಗ್ಬಿಟ್ಟು ಅವ್ರದ್ದು ಏನು ರೇಟ್ ಇದೆ ಚೆಕ್ ಮಾಡ್ಕೊಳ್ತೀರಾ, ಅವ್ರಿಗೆ ದುಡ್ಡು ಕೊಡ್ತೀರಾ, ಸ್ಯಾಂಪಲ್ ಕೊಡ್ತೀರಾ, ಅವ್ರು ತೊಗೊಂಡು ಹೋಗ್ತಾರೆ. ಇಲ್ಲ, ನನಗೆ ಸ್ವಲ್ಪ ಪ್ರೊಫೆಷ್ನಲಿ ಮ್ಯಾನೇಜ್ ಮಾಡೋಣ, ಬಿಸ್ನೆಸ್ಗೆ ಅಂತಲೇ ಮ್ಯಾನೇಜ್ ಮಾಡೋಣ ಅಂದರೆ ನೀವು ನಿಮ್ಮ ಬಿಸ್ನೆಸ್ ಅಕೌಂಟ್ನ ಇಲ್ಲಿ ಓಪನ್ ಮಾಡಿಸ್ಬೋದು. ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋದು ಬಿಸ್ನೆಸ್ ಅಕೌಂಟ್ ಬಗ್ಗೆ. ಓಕೆ, ಸೊ ಇಲ್ಲಿ ನೀವೇನು ಮಾಡ್ತೀರಾ, ಇಲ್ಲಿ ಹೋಗ್ಬಿಟ್ಟು ನಿಮ್ಮ ಅಕೌಂಟ್ಗಳು ಕ್ರಿಯೇಟ್ ಆಗುತ್ತೆ. ನಿಮಗೆ ನಂಬರ್ ಕೊಡ್ತೇನೆ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಇರುತ್ತೆ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. JB ಎಕ್ಸ್ಪರ್ಟ್ಸಿಂದ ಪ್ರವೀಣ್ ಅವರು ನಿಮ್ಮ ನಂಬರ್ ಕೊಟ್ಟಿದ್ದಾರೆ, ನಮ್ಗೆ ಅಕೌಂಟ್ ಓಪನ್ ಮಾಡೋದಿತ್ತು ಅಂತ ಹೇಳಿ ಅವರು ಅಕೌಂಟ್ ಓಪನ್ ಮಾಡಿ ಕೊಡ್ತಾರೆ. ಓಕೆ, ಸೊ ಇದಕ್ಕೆ ಬೇಕಾಗೋ ಡಾಕ್ಯುಮೆಂಟ್ಸ್ ಏನು, ನಿಮ್ಮ ಎಕ್ಸ್ಪೋರ್ಟ್ ಇಂಪೋರ್ಟ್ ಕೋಡ್, GST ಮತ್ತು ನಿಮ್ಮ ಪ್ಯಾನ್ ಕಾರ್ಡ್. ಅದಲ್ಲದೆ ನಿಮ್ಮ ಹತ್ರ ಏನಾದರೂ ಟ್ಯಾನ್ ಇದ್ದರೆ ಟ್ಯಾನ್ ಕೊಡಿ, ಇಲ್ಲಾಂದರೆ ಬೇಡ ಅಂದರೆ ಬೇಡ. ಓಕೆ, ಸೊ ಇಲ್ಲಿ ನೀವೇನು ಮಾಡ್ಬೋದು, ಈ ಥರ ಒಂದು ಅಕೌಂಟ್ ಓಪನ್ ಆಗುತ್ತೆ. ಇಲ್ಲಿ ನೀವು ಶಿಪ್ಪಿಗೆ ಹೋದರೆ ನೀವು ಶಿಪ್ಮೆಂಟ್ ಏನು ಮಾಡ್ತಾಯಿದ್ದೀರಾ ಅದನ್ನು ಮಾಡ್ಬೋದು. ಅದ್ರ ಜೊತೆಗೆ ಪಾಸ್ಟಲ್ಲಿ ಏನು ಶಿಪ್ಮೆಂಟ್ ಮಾಡಿದ್ದೀರಾ ಅದನ್ನೇನಾದರೂ ಅವರಿಗೆ ತಿರ್ಗಾ ಮತ್ತೊಂದು ಶಿಪ್ಮೆಂಟ್ ಕಳಿಸ್ತಾ ಇದ್ದರೆ ಅದನ್ನು ಇಲ್ಲಿ ಬುಕ್ ಮಾಡ್ಬೋದು. ಅಥವಾ ನೀವೇನಾದರೂ ರೆಗ್ಯುಲರ್ಲಿ ಯಾರಿಗೋ ಒಬ್ರು ಕಳಿಸ್ತಾ ಇರ್ತೀವಿ. ಎಲ್ಲ ಬಾಯರ್ಸ್ಗೂ ನಾವೇನು ಪ್ರತಿ ಸರಿ ಕಳಿಸಲ್ಲ, ಬಟ್ ಯಾರೋ ಕೆಲವೊಂದು ಬಾಯರ್ಸ್ ಹೇಗೆ ಇರ್ತಾರೆ ಅಂದರೆ ಪ್ರತಿದಿನ ಸ್ಯಾಂಪಲ್ ಕಳಿಸೋದೇ ಇರುತ್ತೆ. ಸೊ ಆ ಥರದ್ದು ಇದ್ದರೆ ಆ ಥರ, ಇಲ್ಲ ಅಂದರೆ ರೇಟ್ ಕಾರ್ಡ್ಗಳು ಅಥವಾ ಟೈಮ್ ಎಷ್ಟು ಬೇಕಾಗುತ್ತೆ ಮುಟ್ಸೋಕ್ಕೆ, ಅದನ್ನೆಲ್ಲವೂ ಕೂಡ ಇಲ್ಲೇ ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ಇರೋದು ಏನಾದರೂ ಪಿಕಪ್ ಶೆಡ್ಯೂಲ್ ಮಾಡೋದಾದರೆ ಅದನ್ನು ನೀವು ಮಾಡ್ಬೋದು. ಇಲ್ಲಿ ಡಾಕ್ಯುಮೆಂಟ್ಸ್ಗಳು, ಪ್ಯಾಥೋಸ್ಯಾನಿಟರಿ ಸರ್ಟಿಫಿಕೇಟ್ ಇರ್ಬೋದು, ಸರ್ಟಿಫಿಕೇಟ್ ಆಫ್ ಒರಿಜಿನ್ ಇರ್ಬೋದು, ಆ ಥರದ್ದು ಏನಾದರೂ ರಿಕ್ವೈರ್ಮೆಂಟ್ ಇರೋದು. ಇವಾಗ ನಾವು ಏನೋ ಕಾಫಿ ಬೀನ್ಸ್ ಎಕ್ಸ್ಪೋರ್ಟ್ ಮಾಡ್ತೇವೆ, ಸೊ ಕಾಫಿ ಬೀನ್ಸ್ ಸ್ಯಾಂಪಲ್ಗಳನ್ನ ಕಳಿಸ್ಬೇಕು, ಅಥವಾ ಕೋಕೋ ಬೀನ್ಸ್ ಸ್ಯಾಂಪಲ್ಗಳನ್ನ ತರಿಸ್ಕೋಬೇಕು ಅಥವಾ ಕಳಿಸ್ಬೇಕು, ಅಥವಾ ರೈಸ್ಗಳನ್ನ ಎಕ್ಸ್ಪೋರ್ಟ್ ಮಾಡಬೇಕು. ಅವಾಗ ಪ್ಯಾಥೋಸ್ಯಾನಿಟರಿ ಸರ್ಟಿಫಿಕೇಟ್ಗಳು ಬೇಕಾಗುತ್ತೆ, ಅದನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಡೆಲಿವರಿ ಸರ್ವಿಸಸ್ಸು, ಆಪ್ಷನಲ್ ಸರ್ವಿಸಸ್ಸು, ಕಸ್ಟಮ್ ಸರ್ವಿಸಸ್ಸು, ಸರ್ಚ್ ಚಾರ್ಜು, ಸೊಲ್ಯೂಷನ್ಸು, ಇವೆಲ್ಲವೂ ಆಪ್ಷನ್ಸ್ ಅವೈಲೇಬಲ್ ಇದೆ. ಇಲ್ಲಿ ನೀವೇನು ಮಾಡ್ಬೋದು, ಇದೆ ಪ್ರತಿಯೊಂದು. ಇಲ್ಲಿ ಕಂಟೈನರ್ ಹೊಸ ಶಿಪ್ಮೆಂಟ್ ಇದ್ದರೆ ಇಲ್ಲಿ, ಅಥವಾ ಫೇವ್ರೇಟ್ಸ್ ಏನಾದ್ರು ಮಾರ್ಕ್ ಮಾಡಿದರೆ ಇಲ್ಲಿ, ಅಥವಾ ಪಾಸ್ಟ್ ಏನಾದರೂ ಮಾಡಿದರೆ ಇಲ್ಲಿ, ಅಥವಾ ನೀವು ಏನಾದರೂ ಶೆಡ್ಯೂಲ್ ಮಾಡ್ಕೊಂಡು ಪಿಕಪ್ ಮಾಡಿದರೆ ಅದು. ನೆಕ್ಸ್ಟ್ ನಿಮ್ಗೆ ಏನಾದರೂ ಕೊಟೇಷನ್ಗಳು ಬೇಕಾದರೆ ಇಲ್ಲಿ. ಓಕೆ, ಈಗ ನಾವು ಹೋಗೋಣ ಪ್ರೆಸೆಂಟೇಷನಲ್ಲಿ. ಇಂಟರ್ನಲ್ ಆಗಿ ಯೂಸ್ ಮಾಡುವಂಥ ಡಾಕ್ಯುಮೆಂಟ್ ಇದು, ಬಟ್ ಸ್ಟಿಲ್ ನಾವು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಸೊ ಇಲ್ಲಿ ನೀವೇನು ಮಾಡ್ಬೋದು ಅಂದರೆ, ಇಲ್ಲಿ DHL ಸರ್ವಿಸಸಲ್ಲಿ ನಾನು ನಿಮಗೆ ಆಲ್ರೆಡಿ ಹೇಳಿದೆ, ನೀವು ಡಾಕ್ಯುಮೆಂಟ್ಸ್ ಆಯಿತು, ಅಥವಾ ನೀವು ಪಾರ್ಸಲ್ ಆಯಿತು, ಅಥವಾ ನೀವು ಇಂಪೋರ್ಟ್ ಮಾಡೋದಾಯಿತು, ಪ್ರತಿಯೊಂದನ್ನು ನೀವು ಇಲ್ಲಿಂದನೇ ಮಾಡ್ಬೋದು. ಸೊ ಏನು ಡಾಕ್ಯುಮೆಂಟ್ಸ್ ಕಳಿಸೋದಾದ್ರೆ ಹೇಗೆ, ಇಲ್ಲಿ ಎಲ್ಲಿಂದ ಪಿಕಪ್ ಮಾಡಬೇಕು, ಎಲ್ಲಿ ಕಳಿಸ್ಬೇಕು, ಅವೆರಡು ಡೀಟೇಲ್ಸ್ಗಳನ್ನ ಹಾಕಿದರೆ ಅವ್ರು ನಿಮಗೆ ಇಲ್ಲಿ ನೀವು ಡಾಕ್ಯುಮೆಂಟ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀರಾ. ಇಲ್ಲಿ ನೀವು ಡಾಕ್ಯುಮೆಂಟ್ ಏನಿದೆ, ಜನರಲ್ ಬಿಸ್ನೆಸ್ ಇದೆಯಾ, ಓಕೆ ಜನರಲ್ ಬಿಸ್ನೆಸ್ ಅಂತ ಬರೀರಿ. ಇಲ್ಲದೆ ಹೋದರೆ ಪೇಮೆಂಟ್ಗಳಿದೆ, ಬ್ಯಾಂಕ್ ರಿಸೀಟ್ ಇದೆ, ಅದಿದೆ. ಸ್ವಲ್ಪ ಸ್ಪೆಸಿಫಿಕ್ ಆಗಿ ಬರೆದ್ರೆ ಸ್ವಲ್ಪ ಎಕ್ಸ್ಟ್ರಾ ಕೇರ್ ತೊಗೊಳ್ತಾರೆ. ಇಲ್ಲ ಅಂದರೆ ನಾರ್ಮಲಿ ಹೇಗೆ ಹೋಗುತ್ತೆ ಹಾಗೆ ಹೋಗುತ್ತೆ. ಅದರಲ್ಲೂ ಕೂಡ ಎಡಿಷ್ನಲ್ ಶಿಪ್ಮೆಂಟ್ ರೆಫರೆನ್ಸ್ ಏನಾದರೂ ಇದ್ದರೆ, ಮತ್ತು ಏನಾದರೂ ಡಾಕ್ಯುಮೆಂಟ್ಸ್ ಏನಾದರೂ ಮೆನ್ಷನ್ ಮಾಡೋದಿದ್ರೆ ಅದನ್ನ ಏನಾದರೂ ಮಾಡಬೇಕು. ಇಲ್ಲಾಂದರೆ ನಾಟ್ ಅಪ್ಲಿಕೇಬಲ್ ಅಂತ ಬರೆದ್ರೆ ಸಾಕು. ಸೊ ಇದಾದಮೇಲೆ ನಿಮ್ಮ ಡಾಕ್ಯುಮೆಂಟ್ ಸೈಜ್ ಏನಿದೆ, ಕ್ವಾಂಟಿಟಿ ಏನಿದೆ, ಇದಕ್ಕೆ ಏನು ಮಾಡ್ತಾರೆ ಜನ, ನಾರ್ಮಲಿ ಇವಾಗ ಮನುಷ್ಯರು ತೂಕ ನೋಡೋ ಮಷಿನ್ ಇರುತ್ತಲ್ಲ, ವೇವ್ ಸ್ಕೇಲ್, ಅದ್ರ ಮೇಲೆ ಪಾರ್ಸಲ್ಗಳನ್ನ ಚೆಕ್ ಮಾಡ್ತಾರೆ. ಅದು ಅಕ್ಯುರೇಟ್ ಇರಲ್ಲ. ಸೊ ಅದಕ್ಕೆ ನೀವೇನು ಮಾಡಬೇಕಂದ್ರೆ, ಪಾರ್ಸಲ್ಗೆ ಅಂದರೆ ಸಪ್ರೇಟ್ ವೇವಿಂಗ್ ಸ್ಕೇಲ್ ಬರುತ್ತೆ, ಚಿಕ್ಕ ಚಿಕ್ಕ, ಏನು ತುಂಬ ಕಾಸ್ಟ್ ಏನಿರಲ್ಲ ಅದು. ಅದನ್ನು ತಂದು ಇಟ್ಕೊಳ್ಳಿ. ನಿಮ್ಮ ಪಾರ್ಸಲ್ ಆಯಿತು, ಅಕ್ಯುರೇಟ್ ಆಗಿರಲಿ. ಇಲ್ಲ ಅಂದರೆ ಏನಾಗುತ್ತೆ, ಅಕ್ಯುರೇಟ್ ಇಲ್ಲ ಅಂದರೆ ಅವ್ರು ಲಾಸ್ಟಿಗೆ ಮತ್ತೆ ತೊಂದರೆಗಳಾಗುತ್ತೆ. ಸೊ ಅದ್ರ ಬದಲು ವೇವಿಂಗ್ ಸ್ಕೇಲ್ ತಂದಿಟ್ಕೊಂಡು, ಅದು ಕ್ಯಾಲಿಬ್ರೇಟೆಡ್ ಸಿಗುತ್ತೆ ಮಾರ್ಕೆಟಲ್ಲಿ, ಚೆಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ತೂಕ ಇಡಿ, ನಿಮಗೆ ಅದು ಪ್ರಾಪರ್ಲಿ ಸಿಕ್ಬಿಡುತ್ತೆ. ಅದರ ನೆಕ್ಸ್ಟ್ ಇರೋದೇನು, ಲೆಂತ್ ಆಗಿರ್ಬೋದು, ವಿಡ್ತ್ ಆಗಿರ್ಬೋದು, ಹೈಟ್ ಆಗಿರ್ಬೋದು, ಪ್ರತಿಯೊಂದನ್ನು ಪ್ರಾಪರ್ ಒಂದು ಫ್ರೀ ಮ್ಯಾನ್ ಅಂತ ಒಂದು ಬ್ರ್ಯಾಂಡ್ ಬರುತ್ತೆ, ಅದರದ್ದು ಟೇಪ್ಗಳನ್ನ ತರಿಸ್ಕೊಳ್ಳಿ. ಈ ಬಟ್ಟೆ ಮೆಜರ್ ಮಾಡೋ ಟೇಪ್ಗಳು ಟೇಲರ್ ಇಟ್ಕೊಳ್ತಾರಲ್ಲ, ಆ ಥರ ಟೇಪ್ಗಳನ್ನೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಪ್ರೊಫೆಷ್ನಲಾಗಿ ಏನಿದೆ ಅದನ್ನು ಯೂಸ್ ಮಾಡ್ಕೊಳ್ಳಿ, ಪ್ರಾಪರಾಗಿ ನೋಡಿ. ಒಂದೇ ಪಾರ್ಸಲ್ ಇತ್ತಾ ಸರಿ, ಇಲ್ಲ ಹೋದರೆ ಒಂದು 4-5 ಪಾರ್ಸಲ್ ಇದ್ದರೆ ಅದನ್ನು ಇಲ್ಲೇ ಆ್ಯಡ್ ಮಾಡ್ಕೊಳ್ಳಿ. ಬಟ್ ಅದೇ ಪಾರ್ಟಿಗೆ ಬೇರೆ ಪಾರ್ಟಿ ಕಳಿಸೋದನ್ನೇ ಇಲ್ಲೇ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ, ಮತ್ತು ಗಲಾಟೆ ಆಗುತ್ತೆ. ಅದಾದಮೇಲೆ ಇಲ್ಲಿ ಯಾರು ದುಡ್ಡು ಕೊಡ್ತಾರೆ, ನಿಮ್ಮ ಅಕೌಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಅಕೌಂಟ್ ನಂಬರ್ ಬಂದಿರುತ್ತೆ. ಇವಾಗ ನನ್ನ ಅಕೌಂಟ್ ನಂಬರ್ ನಾನು ತೋರಿಸಿಲ್ಲ ನಿಮಗೆ, ಬಟ್
ಇಲ್ಲಾಂದ್ರೆ ನನ್ನ ಅಕೌಂಟಲ್ಲಿ ನೀವೇನು ಶಿಪ್ ಮಾಡಿಬಿಟ್ರೆ ಕಷ್ಟ ಆಗುತ್ತೆ. ಓಕೆ, ಸೊ ಅದಕ್ಕೆ ನೀವೇನು ಮಾಡ್ಬೋದು, ಇಲ್ಲಿ ನೀವು ಅಕೌಂಟ್ ನಂಬರ್ನ ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಕೆಲಸ ಸ್ಟಾರ್ಟ್ ಮಾಡ್ಬೋದು. ಇಲ್ಲಿ ಶಿಪ್ಪಿಂಗ್ ಎಲ್ಲಾಗುತ್ತೆ, ಈ ಚಾರ್ಜ್, ಈ ದುಡ್ಡು ಯಾರು ಕೊಡ್ತಾರೆ, ಸೊ ಈ ಅಕೌಂಟಿಂದನೇ ಟ್ರಾನ್ಸಾಕ್ಷನ್ ಆಗುತ್ತೆ, ನಾನೇ ಅದರ ದುಡ್ಡು ಕೊಡ್ತೇನೆ. ಸೊ ಅದಕ್ಕೆ ಅಕೌಂಟ್ನ ನಾನು ಬುಕ್ ಮಾಡ್ತೇನೆ. ಅದಲ್ಲದೆ ಇಲ್ಲಿ ಯಾವಾಗ ನನಗೆ ಮೆಟೀರಿಯಲ್ ಪಿಕಪ್ ಆಗಬೇಕು ಅದರ ದುಡ್ಡು ಎಷ್ಟಾಗುತ್ತೆ ಅದೆಲ್ಲವೂ ಡೀಟೇಲ್ಸ್ ಇರುತ್ತೆ. ಅಲ್ಲಿ ಡೀಟೇಲ್ಸ್ ಕ್ಲಿಕ್ ಮಾಡಿದರೆ ನಿಮ್ಗೆ ಇನ್ನೂ ಬ್ರೇಕಪ್ ಕೊಡ್ತಾರೆ, ಯಾವ್ಯಾವುದು ಎಷ್ಟೆಷ್ಟು ಚಾರ್ಜಸ್ ಇದೆ ಪ್ರತಿಯೊಂದು. ಓಕೆ, ಸೊ ಇದನ್ನು ನೋಡ್ಕೊಳ್ಳಿ. ವರ್ಲ್ಡ್ ವೈಡ್ ಶಿಪ್ಮೆಂಟ್ ಇದೆ, ಎಸ್ ಅಂತ ಹಾಕಿ. ಇವಾಗ ಈ ಮೆಟೀರಿಯಲ್ಗಳು ಹೋಗ್ತಾ ಇದೆ. ಇಲ್ಲಿ ಯಾವ ಟೈಮಲ್ಲಿ ಅಪ್ರಾಕ್ಸಿಮೇಟ್ಲಿ ಅವರಿಗೆ ಈ ಟೈಮಲ್ಲಿ ಮುಟ್ಟುತ್ತೆ. ಸೊ ಅದರಲ್ಲಿ ಅವರ ಅಡ್ರೆಸ್ಗಳು, ಅವರ ರಿಸಿಪ್ಟ್ಗಳು, ಡೀಟೇಲ್ಸ್ಗಳು, ಸೊ ಇದೆಲ್ಲ ಆಯಿತು ಅಂದಮೇಲೆ ನೀವು ಒಂದು ವಿಷಯ ಏನಂತಂದರೆ ಇಲ್ಲಿ ಪಿಕಪ್ ಅಡ್ರೆಸ್ನ ಸ್ವಲ್ಪ ನೋಡ್ಕೊಳ್ಳಿ. ಪಿಕಪ್ ಅಡ್ರೆಸ್ಸಲ್ಲಿ ಏನಾದರೂ ತಪ್ಪಾಗಿ ಹಾಕಿದರೆ ಮತ್ತೆ ಅವ್ರು ಬಂದು ರಿಜೆಕ್ಟ್ ಮಾಡಿ ಹೋಗೋ ಬದಲು ನೀವು ಪ್ರಾಪರಾಗಿ ಅದನ್ನು ಪಿಕಪ್ ಅಡ್ರೆಸ್ ಕರೆಕ್ಟಾಗಿ ಹಾಕ್ಕೊಂಡ್ರೆ ನಿಮ್ಗೆ ಒಳ್ಳೆಯದು. ಸೊ ಅದರಲ್ಲೂ ಕೂಡ ನೀವೇನಾದರೂ ರಿಟರ್ನ್ ಬೇಕಾ, ಈ ಡಾಕ್ಯುಮೆಂಟ್ ಏನು ಕಳಿಸ್ತಾ ಇದ್ದೀರಾ, ಒಂದು ವೇಳೆ ಅವ್ರೇನೋ ರಿಸೀವ್ ಮಾಡಲಿಲ್ಲ ಅಂದರೆ ನಿಮಗೆ ಅದು ವಾಪಸ್ ಬರಬೇಕಾ. ವಾಪಸ್ ಬರಬೇಕು ಅಂತ ನೀವು ಎಕ್ಸೆಪ್ಟ್ ಮಾಡಿದರೆ ಅದರ ಅರ್ಥ ಏನಂದರೆ ನೀವು ಈ ದುಡ್ಡನ್ನ 2 ಸರಿ ಕೊಡೋಕ್ಕೆ ರೆಡಿ ಆಗಬೇಕು. ಯಾಕಂದರೆ ಒಂದು ಸರಿ ಹೋಯಿತು, ಅಲ್ಲಿ ಅದು ಡೆಲಿವರ್ ಆಗಲಿಲ್ಲ, ಮತ್ತೆ ಅದು ವಾಪಸ್ ಬರುತ್ತೆ. ಆ ಡಾಕ್ಯುಮೆಂಟ್ಸ್ನ ನೀವೇನು ಮಾಡ್ತೀರಾ? ಹಾಗೇನಾದರೂ ಇತ್ತು, ಆ ಡಾಕ್ಯುಮೆಂಟ್ಗಳು ನಾನು ವಾಪಸ್ ಬರಬೇಕು ಅನ್ನೋದಾದರೆ ಎಸ್ ಅಂತ ಕ್ಲಿಕ್ ಮಾಡಿ ಆ ದುಡ್ಡು ಕೊಡಬೇಕಾಗತ್ತೆ ಮತ್ತೆ ತಿರ್ಗಾ. ಇಲ್ಲ ಅಂದರೆ ನೋ ಅಂದರೆ ತೊಂದರೆ ಇಲ್ಲ, ಅದು ಅಲ್ಲಿ ಡಿಸ್ಕಾರ್ಡ್ ಮಾಡ್ತಾರೆ. ಸೊ ಇಲ್ಲಿ ಕಂಪ್ಲೀಟ್ ಅಡ್ರೆಸ್ ಇದೆ, ಬ್ರೇಕಪ್ ಇದೆ, ನಿಮ್ಮ ಪ್ರೈಸಸ್ದು, ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಏನಿದೆ, ಲೇಬಲ್ ಚಾರ್ಜಸ್ ಏನಿದೆ, ಪ್ಲಸ್ ನಿಮ್ಮ ಲಯಬಿಲಿಟೀಸ್ ಏನಿದೆ, ಮತ್ತು ಅದರಲ್ಲಿ ಸರ್ಚಾರ್ಜಸ್ ಏನಿದೆ, ಟ್ಯಾಕ್ಸ್ ಏನಿದೆ. ಈ ಟ್ಯಾಕ್ಸ್ಗಳು ನಿಮ್ಮಲ್ಲಿ GST ಇರೋದ್ರಿಂದ ಈ ಇನ್ಪುಟ್ಗಳನ್ನ ನೀವು ತೊಗೊಳ್ಬೋದು. ಸೊ ಯಾವುದೇ ಥರದ ತೊಂದರೆಗಳಾಗಲ್ಲ. ಸೊ ಇದೆಲ್ಲ ಲೆಕ್ಕ ಇದೆ. ಇಲ್ಲಿ ನಿಮ್ಮ ಪ್ರೈಸಿಂಗ್ ಕಾಸ್ಟ್ ಇದೆ. ಸೊ ಇಲ್ಲಿ ನಿಮ್ಮ ಲೇಬಲ್ಗಳನ್ನ ಪ್ರಿಂಟ್ ಮಾಡಿಕೊಂಡು ನಿಮ್ಮ ಡಾಕ್ಯುಮೆಂಟ್ ಏನಿದೆ ಅದನ್ನು ಪ್ಯಾಕೇಜ್ ರೆಡಿ ಮಾಡಿಕೊಂಡು ಕಳ್ಸೋಕ್ಕೆ ರೆಡಿ ಮಾಡ್ಕೊಳ್ಳಿ. ಇಲ್ಲಿ ಏನಾಗುತ್ತೆ, ನೀವು ಒಂದು ಸರಿ ನೀವು ಎಲ್ಲ ರೆಡಿಯಾಗಿ ನೀವು ಶಿಪ್ಮೆಂಟ್ ಕೊಟ್ಟ ಮೇಲೆ ಇಲ್ಲಿ ನೀವು ಟ್ರ್ಯಾಕಿಂಗ್ ನಂಬರು, ಶಿಪ್ಪಿಂಗ್ ಡೀಟೇಲ್ಸ್ನ ಟಿಕ್ ಮಾಡ್ತೀರಾ. ಅದನ್ನು ನೀವು ನಿಮ್ಮ ಬಾಯರಿಗೆ ಕಳಿಸ್ತೀರಾ. ನಾನು ಡಾಕ್ಯುಮೆಂಟ್ ಆಲ್ರೆಡಿ ಶಿಪ್ ಮಾಡಿದ್ದೇನೆ, ನೀವು ಇದನ್ನು ಚೆಕ್ ಮಾಡ್ಕೊಳ್ಳಿ. ಇವಾಗ ನಾವು ಒಂದು ಫೋಟೋ ಹೊಡೆದು ಕಳಿಸ್ತೀವಲ್ಲ ಯಾವಾಗಲೂ, ಈ ಕೊರಿಯರ್ ಸ್ಲಿಪ್ ಇದೆ ನೋಡಿ ಅಂತ, ಅದೆಲ್ಲ ಮಾಡೋ ಆಗಿಲ್ಲ. ಇದನ್ನು ಡೈರೆಕ್ಟ್ಲಿ ಲಿಂಕ್ ಕೊಟ್ಟರೆ ಏನಾಗುತ್ತೆ, ಒಂದು ನಂಬಿಕೆನೂ ಬರುತ್ತೆ. ಇವಾಗ ಕೊರಿಯರ್ ಸ್ಲಿಪ್ಪಲ್ಲಿ ನಮಗೆ ತುಂಬ ಜನ ಕಳಿಸ್ತಾರೆ, ಕೊರಿಯರ್ ಸ್ಲಿಪ್ನ ಎಡಿಟ್ ಮಾಡಿ ಕಳಿಸ್ತಾರೆ, ಆ ಡೇಟ್ಗಳನ್ನ ಎಡಿಟ್ ಮಾಡ್ತಾರೆ. ಸೊ ಆ ಥರ ಮಾಡೋ ಬದಲು ನೀವೇನು ಮಾಡಿ, ಈ ಲಿಂಕ್ ಅವೈಲೇಬಲ್ ಇದೆ, ಫ್ರೀಯಾಗೆ ಸಿಗ್ತಾ ಇದೆ, ಏನೊಂದು ರೂಪಾಯಿ ಇಲ್ಲ ಅದಕ್ಕೆ. ಸೆಲೆಕ್ಟ್ ಮಾಡ್ಕೊಳ್ಳಿ, ಆ ಲೇಬಲ್ಗಳನ್ನ ಅವ್ರಿಗೆ ಕಳಿಸಿ. ಅವ್ರಿಗೇನಾಗುತ್ತೆ, ಪಿಕಪ್ ಎಲ್ಲಾಗ್ತಾ ಇದೆ ಗೊತ್ತಿದೆ, ಪಿಕಪ್ ಆಯ್ತಾ ಇಲ್ವಾ ಅದನ್ನು ಟ್ರ್ಯಾಕ್ ಮಾಡ್ಕೊಳ್ತಾ ಇರ್ತಾರೆ. ಅದು ಯಾವಾಗ ಬರುತ್ತೆ ಅಂತ ಗೊತ್ತಿರುತ್ತೆ, ಅವತ್ತು ಅವರು ಆ ಲೊಕೇಶನಲ್ಲಿ ನಿಂತ್ಕೊಂಡು ಆ ಪಾರ್ಸಲ್ ರಿಸೀವ್ ಮಾಡಿಕೊಂಡ್ರೆ ಸಾಕು, ಆ ಡಾಕ್ಯುಮೆಂಟ್. ಓಕೆ, ಸೊ ಇಲ್ಲಿ ಇಮೇಲ್ ಮತ್ತು SMS ಮೂಲಕ ನಿಮಗೂ ಕೂಡ ಗೊತ್ತಾಗುತ್ತೆ ಡೆಲಿವರ್ ಆಗಿದೆಯೋ ಇಲ್ವೋ, ಸಿಕ್ಕಿದೆಯೋ ಇಲ್ವೋ, ಪ್ರತಿಯೊಂದು ನೀವು ಇಲ್ಲೇ ಮಾನಿಟರ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಒಂದು ವೇಳೆ ಇವಾಗ ನಾವು ನೋಡಿದ್ವಿ ಡಾಕ್ಯುಮೆಂಟ್ಸ್ ಬಗ್ಗೆ. ಸೊ ಪ್ಯಾಕೇಜ್ ಕೂಡ ಸೇಮೇ, ಬಟ್ ಏನಂದರೆ ಸ್ವಲ್ಪ ಎಕ್ಸ್ಟ್ರಾ ಇರುತ್ತೆ. ಫಿಲ್ಲಿಂಗು, ಎಲ್ಲಿಂದ ಪಿಕಪ್ ಆಗಬೇಕು, ಯಾರಿಗೆ ಕಳಿಸ್ತಾ ಇದ್ದೀರಾ, ಅದರ ಕಮರ್ಷಿಯಲ್ಸ್. ಇಲ್ಲಿ ನೀವೇನು ಮಾಡ್ತೀರಾ, ಆವಾಗಲೇ ನಾವು ಮುಂಚೆ ಏನು ಮಾಡಿದ್ವಿ, ಇಲ್ಲಿ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ವಿ. ಇವಾಗ ನಾವೇನು ಮಾಡ್ತಾ ಇದ್ದೇವೆ, ಈ ಪಾರ್ಸಲ್ ಮೇಲೆ ಕ್ಲಿಕ್ ಮಾಡ್ತೇವೆ. ಇಲ್ಲಿ ಗಿಫ್ಟ್ ಕಳಿಸ್ಬೋದು ಅಥವಾ ಸ್ಯಾಂಪಲ್ ಕೂಡ ಕಳಿಸ್ಬೋದು, ಬಟ್ ಗಿಫ್ಟು ಸ್ಯಾಂಪಲ್ ಕಳಿಸ್ತಾ ಇಲ್ಲ, ನಾವು ಬಿಸ್ನೆಸ್ ಮಾಡ್ತಾ ಇದ್ದೇವೆ. ಸೊ ಅದಕ್ಕೆ ನಾವು ಯಾವಾಗಲೂ ಕೂಡ ಕಾರ್ಗೋ ಶಿಪ್ಮೆಂಟ್ ಅಂತಲೇ ಮಾಡ್ತೇವೆ. ಇಲ್ಲ ಸರ್, ಗಿಫ್ಟ್ ಮತ್ತು ಸ್ಯಾಂಪಲ್ ಅಂತ ಕಳಿಸಿದರೆ ಕಳಿಸಿ, ವ್ಯಾಲ್ಯೂ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಇತ್ತು ಅಂದರೆ ನಿಮ್ಮ ಪಾರ್ಸಲ್ನ ಅವ್ರು ಹೋಲ್ಡ್ ಮಾಡ್ತಾರೆ. ಅದ್ರ ಒಳಗಡೆ ಇದ್ದರೆ ತೊಂದರೆ ಇಲ್ಲ, ಬಟ್ ಅದ್ರ ಕಡೆ ಹೆಚ್ಚು ಕಡೆ ಇದ್ದರೆ ನಾವು ನಾರ್ಮಲಿ ನಾವು ಕಾರ್ಗೋ ಶಿಪ್ಮೆಂಟ್ ಅಂತಲೇ ಕಳಿಸ್ತೇವೆ. ಯಾವುದೇ ಥರದ ಕಮರ್ಷಿಯಲ್ ಬಿಸ್ನೆಸ್ ಇರೋದ್ರಿಂದ ನಾವು ಯಾವುದೇ ಥರದ ರಿಸ್ಕ್ಗಳನ್ನ ತೊಗೊಳ್ಳಲ್ಲ. ನಿಮಗೆ ತೊಗೊಳ್ಳೋದಿದ್ರೆ, ಇವಾಗ ನೋಡಿ, ಕಳ್ಳ ಯಾವಾಗ ಕಳ್ಳ ಅಂತಾನೆ, ಯಾವಾಗ ಸಿಕ್ಬೀಳ್ತಾನೆ ಅವಾಗ ಕಳ್ಳ ಅವನು, ಸಿಕ್ಬೀಳ್ದಿದ್ರೆ ಯಾರು ಕಳ್ಳರಲ್ಲ ತಾನೆ. ಸೊ ಆ ಥರ ನೀವು ನೋಡ್ಕೊಳ್ಳಿ. ನೀವು ಸಿಕ್ಬೀಳದೆ ಆ ಥರದ ಕೆಲಸಗಳು ಆಗ್ತಿದ್ರೆ ತೊಂದರೆ ಇಲ್ಲ. ಓಕೆ, ಸಿಕ್ಬಿದ್ಬಿಟ್ರೆ ಕಷ್ಟ ಇದೆ. ಓಕೆ, ಸೊ ಅದನ್ನು ನೋಡ್ಕೊಳ್ಳಿ. ಇಲ್ಲಿ ನಿಮ್ಮ ಇನ್ವಾಯ್ಸ್ ಏನಿದೆ ಅದನ್ನೆಲ್ಲ ಐಟಮ್ಸ್ದು ಏನು ಡೀಟೇಲ್ಸ್ ಇದೆ ಅದನ್ನು ಪ್ರತಿಯೊಂದು ಡೀಟೇಲ್ಸ್ಗಳನ್ನ ಎಂಟರ್ ಮಾಡಿ ಅಪ್ಲೋಡ್ ಮಾಡಿ ಕೆಲಸ ಆಗುತ್ತೆ. ಓಕೆ, ಸೊ ಇಲ್ಲಿ ನೀವೇನು ಮಾಡಬೇಕು, ನಿಮ್ಮ ಪ್ರಾಡಕ್ಟ್ ಏನಿದೆ ಆ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ನು, ಅದರ HS ಕೋಡ್ ಏನಿದೆ, ಎಲ್ಲಾದರೂ ನೀವು ಇಂಪೋರ್ಟ್ ಕಂಟ್ರಿ ಕೋಡ್ ಅಂತ ಏನು ಕೇಳ್ತಾರೆ, ಇವಾಗ ನಿಮ್ಮ ಕೋಡ್ಗಳನ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಇಂಪೋರ್ಟ್ ಕಂಟ್ರಿ ಕೋಡ್ ಅಂತಂದರೆ ಇಲ್ಲಿ ಯಾವ ಕಂಟ್ರಿ ಇಂಪೋರ್ಟ್ ಮಾಡ್ತಾಯಿದೆ ಅವ್ರ ಕೋಡ್ಗಳಿರುತ್ತೆ. ಇಲ್ಲಾಂದರೆ ನಿಮ್ಗೆ ಗೊತ್ತಿಲ್ಲ ಅಂದರೆ ನೀವು ಇಲ್ಲಿ ಲುಕಪ್ಪಿಗೆ ಹೋದರೆ ನಿಮಗೆ ಆ ಡೀಟೇಲ್ಸ್ಗಳು ಸಿಗುತ್ತೆ. ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಡೀಟೇಲ್ಸ್ಗಳನ್ನ ಹಾಕಿ ಅವ್ರು HS ಕೋಡ್ ಕೊಡ್ತಾರೆ, ಅದನ್ನು ಪ್ರಾಪರ್ಲಿ ಮ್ಯಾಚ್ ಮಾಡಿಕೊಂಡು ಅವ್ರಿಗೆ ಕಳಿಸ್ಕೊಡ್ಬೋದು. ಓಕೆ, ಇಲ್ಲಿ ಚೆಕ್ ಕೋಡ್ ಇದೆ, ಚೆಕ್ ಕೋಡ್ ಕೂಡ ಯೂಸ್ ಮಾಡ್ಕೊಳ್ಳಿ. ಇದೆಲ್ಲ ನಿಮ್ಮ ಅಕೌಂಟ್ ಓಪನ್ ಆದರೆ ಎಲ್ಲವೂ ನಿಮ್ಗೆ ಆಪ್ಷನ್ ಕಣ್ಮುಂದೆನೇ ಇರುತ್ತೆ. ಸೊ ಹಾಗಾಗಿ ಏನೂ ತೊಂದರೆಗಳಾಗಲ್ಲ. ಸೊ ಇಲ್ಲಿ ನೀವು ಅಪ್ರಾಕ್ಸಿಮೇಟ್ಲಿ ವ್ಯಾಲ್ಯೂ ಏನಿದೆ, ವೇಟ್ ಏನಿದೆ, ಸೈಜ್ ಅಂತೇನಿದೆ, ದುಡ್ಡು ಎಷ್ಟು ಕೊಡುತ್ತೆ, ವ್ಯಾಲ್ಯೂ ಎಷ್ಟಿದೆ ಆ ಪ್ರಾಡಕ್ಟ್ದು, ಅದೆಲ್ಲವೂ ಕೂಡ ಮೆನ್ಷನ್ ಇರುತ್ತೆ. ಒಂದು ವೇಳೆ ಸ್ವಲ್ಪ ಹೆಚ್ಚಿಗೆ ಇತ್ತು ಅಂದರೆ ಅದು ನಾರ್ಮಲಿ ಕಮರ್ಷಿಯಲ್ ಇರೋದ್ರಿಂದ ಏನು ಲಿಮಿಟ್ ಇಲ್ಲ. ಬಟ್ ಅದೇ ನೀವು ಸ್ಯಾಂಪಲ್ ಗಿಂಪಲ್ ಅಂತಂದರೆ ಸ್ವಲ್ಪ ಅದರಲ್ಲಿ ದುಡ್ಡು ಇರುತ್ತೆ, ಸ್ವಲ್ಪ ನೋಡ್ಕೊಳ್ಳಿ. ಅದರಲ್ಲೂ ಕೂಡ ನಿಮ್ಮ GST ನಂಬರು, ನಿಮ್ಮ ಡೀಟೇಲ್ಸ್ಗಳು, ನಿಮ್ಮ ಕಂಪನಿ ಡೀಟೇಲ್ಸ್ ಏನಿದೆ ಅದನ್ನೆಲ್ಲ ಎಂಟರ್ ಮಾಡ್ತೀರಾ, ಅದನ್ನು ಅವರಿಗೆ ಕಳಿಸ್ತೀರಾ.
ಇಲ್ಲಿ ಎಚ್ ಎಸ್ ಕೋಡ್ ಮೆನ್ಷನ್ ಮಾಡಬೇಕು. ಸೊ ಅದನ್ನು ಕೂಡ 2 ಡಿಜಿಟ್ ಅಥವಾ 4 ಡಿಜಿಟ್ ಎಚ್ ಎಸ್ ಕೋಡ್ನ ಮೆನ್ಷನ್ ಮಾಡಿ. ಅದಕ್ಕೆ ಇನ್ನೊಂದೇನು, ಅವರು DHL ಅಲ್ಲಿ ನಿಮಗೆ ಆಪ್ಷನ್ನು ಇದೆ, ಅವ್ರದ್ದೇ ನೀವು ಇನ್ವಾಯ್ಸ್ ಕ್ರಿಯೇಟ್ ಮಾಡಬೇಕಂದ್ರೆ ಅವರೇ ಇನ್ವಾಯ್ಸ್ ಕ್ರಿಯೇಟ್ ಮಾಡ್ತಾರೆ. ಇಲ್ಲದೆ ಹೋದರೆ ನಿಮ್ಮ ಇನ್ವಾಯ್ಸ್ನ, ಯಾಕಂದರೆ ನಿಮ್ಮ ಕಂಪನಿ ಡೀಟೇಲ್ಸು ಅವ್ರು ಯಾರು ಕಳಿಸ್ತಿದ್ದಾರೆ ಅವ್ರದ್ದೆಲ್ಲ ಈ ಡೀಟೇಲ್ಸ್ ಇರೋದ್ರಿಂದ ಕ್ರಿಯೇಟ್ ಇನ್ವಾಯ್ಸ್ ಅಂದರೆ ಅದೇ ಆಟೋಮೆಟಿಕ್ಲಿ ಕ್ರಿಯೇಟ್ ಆಗುತ್ತೆ. ಇಲ್ಲ ನನ್ನದೇ ಒಂದು ಫಾರ್ಮ್ಯಾಟ್ ಇದೆ, ನನ್ನದೇ ಲೋಗೋ, ನನ್ನದೇ ಎಲ್ಲ ಹಾಕಿರೋದು, ಅದನ್ನು ಯೂಸ್ ಮಾಡ್ತೇನೆ ಅಂದರೆ ಅದನ್ನು ಯೂಸ್ ಮಾಡಿ. ಸೊ ಝೋ ಇನ್ವಾಯ್ಸಿಂದ ಪ್ರತಿಯೊಂದು ಆಗುತ್ತೆ. ಸೊ ಅದನ್ನು ಯೂಸ್ ಮಾಡಿಕೊಂಡ್ರೆ ಸಾಕು. ಎಡಿಷ್ನಲ್ ಪಾರ್ಟೀಸು, ಇವಾಗ ನಾನು ಸ್ಯಾಂಪಲ್ ಕಳಿಸ್ತಾ ಇರೋದು ದುಬೈಗೆ, ಬಟ್ ಕಂಪ್ನಿ ಇರೋದು US ಅಲ್ಲಿ. ಸೊ ಹಾಗಾಗಿ ನಾನು ಏನು ಮಾಡ್ತೇನೆ, ಬಿಲ್ US ಹೆಸರೆಲ್ಲ ಹಾಕ್ತಾನೆ, ಬಟ್ ಡೆಲಿವರಿ ಇರೋ ಅಡ್ರೆಸ್ಸು ನಾನು ದುಬೈದು ಹಾಕ್ತೇನೆ. ಸೊ ಆ ಥರ ಮಾಡಿಕೊಂಡು ನೀವು ಎಡಿಷ್ನಲ್ ಪಾರ್ಟೀಸ್ ಏನಾದರೂ ಇದ್ದರೆ ಅದನ್ನು ಡೀಟೇಲ್ಸ್ಗಳನ್ನ ಆ್ಯಡ್ ಮಾಡಿ. ಸೊ ಇದರಲ್ಲಿ ಮುಖ್ಯವಾಗಿರೋದು ಏನಂತಂದರೆ, ಇಲ್ಲಿ ಪಾರ್ಸಲ್ಗಳ ಹೆಸರು ಹಾಕ್ತೀರಾ, ಪಾರ್ಸಲ್ ಕ್ವಾಂಟಿಟಿ ಹಾಕ್ತೀರಾ, ವೇಟ್ ಹಾಕ್ತೀರಾ, ಲೆಂತ್ ಹಾಕ್ತೀರಾ, ವಿಡ್ತ್ ಹಾಕ್ತೀರಾ, ಹೈಟ್ ಹಾಕ್ತೀರಾ, ಮಲ್ಟಿಪಲ್ ಬಾಕ್ಸಸ್ ಇದ್ದರೆ ಮಲ್ಟಿಪಲ್ ಸೈಜಸ್ಗಳು, ಬೇರೆ ಬೇರೆ ಸೈಜ್ ಇದ್ದರೆ ಬೇರೆ ಬೇರೆ ಸೈಜ್ಗಳು ಹಾಕ್ತೀರಾ, ಇಲ್ಲ ಅಂದರೆ ಇಲ್ಲೇ ಕ್ವಾಂಟಿಟಿಗಳನ್ನ ಹೆಚ್ಚಿಗೆ ಮಾಡ್ತೀರಾ. ನೆಕ್ಸ್ಟ್ ಇರೋದೇನು, ಈ ದುಡ್ಡು ಯಾರು ಕೊಡ್ತಾರೆ, ನಾನೇ ಕೊಡೋದು. ಸೊ ಹಾಗೆ ನನ್ನ ಅಕೌಂಟ್ ಸೆಲೆಕ್ಟ್ ಮಾಡ್ಕೊಳ್ತಾನೆ, ಇಲ್ಲಿ ಚೆಕ್ ಮಾಡ್ಕೊಳ್ತೇವೆ. ಅದಾದಮೇಲೆ ಇಲ್ಲಿ ಇನ್ಕೋ ಟರ್ಮ್ ಯಾವುದಿದೆ, DAP ಟರ್ಮ್ ಇದೆಯೋ, DDP ಇದೆಯೋ ಅಥವಾ ಏನಿದೆ, ಅದನ್ನು ಅವ್ರು ಕ್ಯಾಲ್ಕುಲೇಟ್ ಮಾಡಿಕೊಂಡು ನಿಮಗೆ ಹೇಳ್ತಾರೆ. ಅದರಲ್ಲಿ ಏನಾದರೂ ಇತ್ತು ಅಂದರೆ ಆ ಡೀಟೇಲ್ಸ್ಗಳನ್ನ ನಿಮ್ಮ ಹತ್ರ ಚಾರ್ಜಸಲ್ಲಿ ಆ್ಯಡ್ ಮಾಡ್ತಾರೆ. ಸೊ ಅದಕ್ಕೆ ನೀವು ಇನ್ಕೋ ಟರ್ಮ್ ಏನಿದೆ ಅದನ್ನು ನೋಡಿ. ಸೊ ನಿಮಗೆ ಒಂದು ಪ್ರಶ್ನೆ ಇದೆ, ಕಮೆಂಟ್ ಬಾಕ್ಸಲ್ಲಿ ಉತ್ತರ ಕೊಡಿ. CIF ಟರ್ಮು ಇಲ್ಲಿ ನಾನು ಹಾಕ್ಬೋದಾ ಇಲ್ವಾ? ಓಕೆ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಶಿಪ್ಮೆಂಟಿಗೆ ನಾನು CIF ಟರ್ಮ್ಸ್ ಹಾಕ್ಬೋದಾ ಇಲ್ವಾ ಅಂತ. ಓಕೆ, ಸೊ ನೆಕ್ಸ್ಟ್ ಬರೋದು, ನಾವು ಯಾವಾಗ ಶೆಡ್ಯೂಲ್ ಮಾಡ್ತೇವೆ, ಅದರ ದುಡ್ಡು ಎಷ್ಟಾಗಿದೆ, ಖರ್ಚು ಎಷ್ಟು ಬರುತ್ತೆ, ಪ್ರತಿಯೊಂದು ನಾವು ಮುಂಚೆ ನೋಡ್ಕೊಂಡಿರ್ತೇವೆ. ಅದೆಲ್ಲ ಓಕೆ ಅಂದರೆ 1-2 ದಿನ ಆದಮೇಲೆ, ಯಾಕೆಂದರೆ ಪ್ಯಾಕೇಜ್ ಇರೋದನ್ನು, ಡಾಕ್ಯುಮೆಂಟ್ ಆದರೆ ಹೇಗೋ ತೊಗೊಂಡು ಹೋಗ್ತಾರೆ, ಬಟ್ ಪ್ಯಾಕೇಜ್ ಇರೋದ್ರಿಂದ ಏನಾಗುತ್ತೆ, ಅವ್ರ ಗಾಡಿಯಲ್ಲಿ ಬರೋ ಗಾಡಿಗಳಲ್ಲಿ ಜಾಗ ಇರೋಲ್ಲ ಕೆಲವೊಂದು ಸಾರಿ. ಅವಾಗೇನಾಗುತ್ತೆ, ಮೆಟೀರಿಯಲ್ಗಳನ್ನ ನಾವು ಕೊಡೋಕೆ ಹೋಗ್ತೇವೆ, ಅವ್ರು ಬಂದು ಪಿಕಪ್ ಮಾಡ್ಕೊಳ್ಳೋಕೆ ಬರ್ತಾರೆ. ಅಯ್ಯೋ ಸರ್, ನಾನು ಇಷ್ಟು ದೊಡ್ಡ ಬಾಕ್ಸ್ ಅಂದ್ಕೊಂಡಿರಲಿಲ್ಲ, ನಾನು ಸೈಜ್ ಕೊಟ್ಟಿದ್ದೇನೆ, ಡೈಮೆನ್ಷನ್ ಕೊಟ್ಟಿದ್ದೇನೆ, ವೆಯ್ಟ್ ಕೊಟ್ಟಿದ್ದೇನೆ, ಆದರೂ ನೀನು ಬಂದುಬಿಟ್ಟು ಇವಾಗ ಸೈಜ್ ಸರಿ ಇಲ್ಲ ಅಂದರೆ, ಸರ್ ನಾನು ಇನ್ನೊಂದು ಗಾಡಿ ಕಳಿಸ್ಕೊಡ್ತೇವೆ, ಸಾರಿ ಸರ್ ಅಂತ ಹೇಳಿ ಅವ್ರ ಮ್ಯಾನೇಜರಿಗೆ ಫೋನ್ ಮಾಡ್ತಾರೆ, ಅವ್ರು ಇನ್ನೊಂದು ಗಾಡಿ ಅರೇಂಜ್ ಮಾಡ್ತಾರೆ. ಸೊ ಈ ಥರದ ತಲೆನೋವುಗಳು ಬೇಡ. ನಾರ್ಮಲಿ ಗಾಡಿ ಸಿಗಲ್ಲ ಆ ಟೈಮಲ್ಲಿ, ಇವಾಗ ಬೆಂಗಳೂರಲ್ಲಂತೂ ಆಗೋದೇ ಇಲ್ಲ. ಸೊ ಆ ಥರ ಸಿಚುವೇಷನ್ಸ್ಗಳು ಇತ್ತು ಅಂದರೆ ನೀವೇನು ಮಾಡಬೇಕು, ನೀವು ಆ ಪಿಕಪ್ ಲೊಕೇಶನ್ ಬದಲು 1-2 ದಿನ ಮುಂಚೆ, ಅಂದರೆ 1-2 ದಿನ ಆದಮೇಲೆ ಪಿಕಪ್ ಮಾಡೋ ಥರ ಇಟ್ಕೊಳ್ಳಿ. ಯಾಕಂದರೆ ಅವ್ರಿಗೇನಾಗುತ್ತೆ, ಮುಂಚೆನೇ ಇನ್ಫಾರ್ಮೇಷನ್ಸ್ ಇರುತ್ತೆ, ಲಾಸ್ಟ್ ಮೂಮೆಂಟ್ಗಳೆಲ್ಲ ಬುಕ್ ಆಗಲ್ಲ. ಸೊ ಅವಾಗ ಏನು ಮಾಡ್ತಾರೆ, ಪ್ರಾಪರ್ಲಿ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಅವಾಗಲೂ ಬಂದು ಕತೆ ಹೇಳ್ಬೋದು, ಬಟ್ ಆದರೆ ಅವಾಗಲೇ ಅಟ್ಲೀಸ್ಟ್ ಹೇಳ್ಬೋದಲ್ಲ, ಒಂದು 5 ದಿನದ ಹಿಂದೆ ಬುಕ್ ಮಾಡಿರೋ ಕತೆ ಪಾರ್ಸಲ್ ಇದೆ, ನೀವು ಈ ಥರ ಹೇಳಿದರೆ ಹೇಗೆ ಅನ್ನೋ ಒಂದು ಮಾತು ಬರುತ್ತೆ. ಆದರೆ ಆನ್ ಸ್ಪಾಟ್ ನೀವು ಮಾಡಿದರೆ ಸ್ವಲ್ಪ ತೊಂದರೆಗಳಾಗೋ ಚಾನ್ಸಸ್ ಇರುತ್ತೆ, ಬಟ್ 99% ನೀವು ಸಾಲ್ವ್ ಆಗೋ ಚಾನ್ಸ್ ಇದೆ. ಸೊ ಆ ಥರದ ಪ್ರಾಬ್ಲಮ್ಗಳು ಅವಾಯ್ಡ್ ಮಾಡಬಹುದು. ಆಗಲ್ಲ ಅಂತ ಹೇಳಲ್ಲ, ಪ್ರಾಬ್ಲಮ್ ಆಗೋದಿದ್ದರೆ ಹಾಗೇ ಆಗುತ್ತೆ. ಆನೆ ಮೇಲೆ ಕೂತಂಗೂ ಕೂಡ ನಾಯಿ ಕಚ್ಚತ್ತೆ. ಸೊ ಆ ಥರ ಹಣೆ ಬರ ಇದ್ದರೆ ಮುಗೀತು. ಇವಾಗ ನಾವು ಈ ಪಾರ್ಸಲ್ನ ಕಳಿಸ್ತಾ ಇದ್ದೇವೆ. ಇವಾಗ ನಾನು ಇದನ್ನು ಶೆಡ್ಯೂಲ್ ಮಾಡ್ತಾ ಇದ್ದೇನೆ, ಈ ಡೇಟಿಗೆ ನಾನು ಶೆಡ್ಯೂಲ್ ಮಾಡಿದ್ದೇನೆ, ಇಲ್ಲಿಂದ ಈ ಟೈಮ್ವರೆಗೂ ಅಲ್ಲಿ ಮೆಟೀರಿಯಲ್ಗಳು ಪಿಕಪ್ ಆಗುತ್ತೆ, ಇದಾದ ಮೇಲೆ ಅಲ್ಲಿ ಹೋಗಿ ಈ ಟೈಮ್ಗೆ ಡೆಲಿವರ್ ಆಗುತ್ತೆ. ಇದೆಲ್ಲವೂ ಕೂಡ ನಮಗೆ ಇಲ್ಲಿ ಗೊತ್ತಿರುತ್ತೆ. ಪಿಕಪ್ ಲೊಕೇಶನ್ ಕರೆಕ್ಟಾಗಿ ಒಂದು ಸರಿ ನೋಡ್ಕೊಂಬಿಡಿ. ಅದರ ಮೇಲೆ ನೀವು ನಿಮ್ಮ ಬುಕ್ಕಿಂಗನ್ನು ಪ್ರೊಸೆಸ್ ಮಾಡಿ ಕಂಟಿನ್ಯೂ ಮಾಡಿ. ಅದಾದಮೇಲೆ ಇಲ್ಲಿ ರಿಟರ್ನ್ ಬೇಕಾ ಬೇಡವಾ? ಪಾರ್ಸಲ್ ಇದೆ, ಪಾರ್ಸಲ್ ವ್ಯಾಲ್ಯೂ 200, 500, 1000 ರೂಪಾಯಿ. ಅದನ್ನು ನಾನು ರಿಟರ್ನ್ ತರಿಸ್ಕೊಂಡ್ರೆ 7,000 ರೂಪಾಯಿ, 9,000 ರೂಪಾಯಿ. ನನಗೆ ಬೇಕಾ ಅದು? ಬೇಡ. ಸೊ ಹಾಗಾಗಿ ನಾನೇನು ಮಾಡ್ತೇನೆ, ಬೇಡ ಮಾರಾಯರೆ, ಸುಮ್ಮನೆ ಅದು ಮೆಟೀರಿಯಲೇ ಬೇಡ ನನಗೆ. ಒಂದು ವೇಳೆ ಅವ್ರು ರಿಸೀವ್ ಮಾಡಿಲ್ಲ ಅಂದರೆ ಅಲ್ಲಿ ಡಂಪ್ ಮಾಡಿ, ಬೇಡ ಅದು. ಸೊ ಅದನ್ನು ಮಾಡಿದರೆ ನೀವು 9,000ದಲ್ಲೇ ಕೈ ತೊಳ್ಕೊಳ್ತೀರ. ಇಲ್ಲದೆ ಹೋದರೆ ಎಸ್ ಅಂತ ಅಂದಿದ್ರೆ ರಿಟರ್ನ್ ಲೇಬಲು ಕ್ರಿಯೇಟ್ ಆಗುತ್ತೆ. ಒಂದು ವೇಳೆ ಪಾರ್ಸಲಲ್ಲಿ ಹೋಯಿತು, ಮುಡ್ತು, ಅವರು ರಿಸೀವ್ ಮಾಡಲಿಲ್ಲ, ಅವ್ರು ಯಾವುದೇ ಕಾರಣಕ್ಕೂ ಇರಲಿಲ್ಲ, ಆವಾಗ ಮೆಟೀರಿಯಲ್ ತಿರ್ಗಾ ವಾಪಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ರಿಟರ್ನ್ ಆಯಿತು ಅಂದರೆ ನಿಮ್ಮ ತಲೆ ಮೇಲೆ ಬಂದುಬೀಳುತ್ತೆ. ಆವಾಗ ಈ 9,000 ಖರ್ಚಾಗಿರೋದು ಏನಿತ್ತು ಪಾರ್ಸಲ್ ಸ್ಯಾಂಪಲ್ ಕಳ್ಸೋಕ್ಕೆ ಅಥವಾ ಪ್ಯಾಕೇಜ್ ಕಳ್ಸೋಕ್ಕೆ, ಇವಾಗ ನೋಡಿ ಇದನ್ನು ಸರ್ ಇದು ನಮ್ಮ ಪ್ರೈಸ್ ತುಂಬ ಕಾಸ್ಟ್ಲಿ ಇತ್ತು, ಅವಾಗ ರಿಟರ್ನ್ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರೋದು ಇವಾಗ ಚಿಕ್ಕ ಚಿಕ್ಕ ಮೆಟೀರಿಯಲ್ಲು, ರೈಸು ಅಥವಾ ಕಾಫಿ ಬೀನ್ಸು, ಬನಾನಾ ಪೌಡರು, ಇದು ಮೊರಿಂಗಾ ಪೌಡರು, ಅದು ಇದು ಏನೋ ಕಳಿಸಿರ್ತವೆ. ಅವ್ರು ಮೆಟೀರಿಯಲ್ ರಿಸೀವ್ ಮಾಡಿಲ್ಲ ಅಂದರೆ ಆ ಮೆಟೀರಿಯಲ್ಗಳು ವಾಪಸ್ ಬಂದರೂ ಕೂಡ ಈ ವ್ಯಾಲ್ಯೂ ಇರೋಲ್ಲ. ಅದು ಈ ಮೊರಿಂಗಾ ಪೌಡರ್ ನಾವು ಸ್ಯಾಂಪಲ್ ಅಂತ 1 kg 2 kg ಕಳಿಸ್ತೇವೆ. 2-3 kg ಅಂತಂದರೂ ಕೂಡ ನಮಗೇನೊಂದು 1,000-1,500 ರೂಪಾಯಿ ಖರ್ಚಿರುತ್ತೆ. ಇಲ್ಲಿ 9,000ಕ್ಕೆ ಮತ್ತೆ ನನಗೆ ವಾಪಸ್ ಬರುತ್ತಲ್ಲ ಅದು. ಆ್ಯಾವ್ರೇಜಲ್ಲಿ ಹೇಳ್ತಾ ಇರೋದು ಇದು ಎಲ್ಲ 3 kg 4 kg ಇದಲ್ಲ ದುಡ್ಡಿದು, ಇನ್ನೂ ಹೆಚ್ಚಿಗೆ ಆಗುತ್ತೆ. ಬಟ್ ಓವರಾಲ್ ನೋಡಿದರೆ ನೀವು ಇಷ್ಟು ಖರ್ಚು ನೋಡ್ಬೋದು. ಆವಾಗ ತಲೆನೋವು ಹೆಚ್ಚಿಗೆ. ಓಕೆ, ಅದಕ್ಕೆ ನೀವೇನು ಮಾಡಬೇಕು, ಈ ರಿಟರ್ನ್ ಅನ್ನೋದನ್ನು ನೋ ಅಂತ ಇಡಬೇಕು. ಅಂದರೆ ಮಾತ್ರ ಅಲ್ಲಿ ಮೆಟೀರಿಯಲ್ಲು ಅಲ್ಲಿ ಹೋಗಿದೆ, ಅವ್ರು ನೋಡ್ತಾರೆ, ಇಲ್ಲ ಅಂದರೆ ಅವ್ರು ಡಿಸ್ಕಾರ್ಡ್ ಮಾಡಿ ಬಿಸಾಕ್ತಾರೆ, ಮುಗಿದೋಯ್ತು. ಓಕೆ, ಸೊ ಅದನ್ನು ನೀವು ದಯಮಾಡಿ ನೋಡ್ಕೊಳ್ಳಿ. ಇಫ್ ಇಟ್ ಈಸ್ ಅ ರಿಟರ್ನ್ ಶಿಪ್ಮೆಂಟ್, ಸೆಲೆಕ್ಟ್ ಅಕಾರ್ಡಿಂಗ್ಲಿ.
ರಿಟರ್ನ್ ಬೇಕು ಅಂದರೆ ಮಾತ್ರ ಸೆಲೆಕ್ಟ್ ಮಾಡಿ, ಇಲ್ಲಾಂದರೆ ದುಡ್ಡು ತೊಗೊಳ್ತಾರೆ ಅವರು. ಓಕೆ, ಸೊ ನೆಕ್ಸ್ಟು ಶಿಪ್ಮೆಂಟ್. ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಆಯಿತು, ಎಲ್ಲ ಡೀಟೇಲ್ಸ್ಗಳು ಕರೆಕ್ಟಾಗಿ ಆಗಿದೆ. ಇವಾಗ ನೀವೇನು ಮಾಡ್ತೀರಾ, ಸ್ಯಾಂಪಲ್ ಕಳಿಸಿದ್ದೀರಲ್ಲ, ಅದಕ್ಕೆ ಇವೆಲ್ಲ ಇದು ಟ್ರ್ಯಾಕಿಂಗ್ ನಂಬರು ಮತ್ತು ಶಿಪ್ಪಿಂಗ್ ರಿಸಿಟ್ ಎರಡನ್ನ ಲಿಂಕ್ ಮಾಡ್ತೀರಾ, ಸೆಲೆಕ್ಟ್ ಮಾಡ್ತೀರಾ, ಅವ್ರಿಗೆ ಕಳಿಸ್ತೀರಾ. ಅದ್ರ ಜೊತೆಗೆ ಅವ್ರು ಯಾವಾಗ ಬರ್ತಾರೆ ಅವ್ರು ನೀವು ಪ್ಯಾಕೇಜನ್ನು ರೆಡಿ ಮಾಡಿ ಇಟ್ಟಿರ್ತೀರ, ಅದನ್ನು ಮಾಡಿ ಅವ್ರಿಗೆ ಕೈಯಲ್ಲಿ ಹ್ಯಾಂಡ್ ಓವರ್ ಮಾಡ್ತೀರಾ. ಅದು ಅವ್ರಿಗೆ ಮುಟ್ಟಿದ ತಕ್ಷಣ ನಿಮ್ಗೆ ನೋಟಿಫಿಕೇಷನು ಬರುತ್ತೆ. ಅದಾದಮೇಲೆ ನೀವು ಒಂದು ಸರಿ ನೋಟಿಫಿಕೇಷನ್ ಬಂತು, ಅವರಿಗೆ ಮೆಟೀರಿಯಲ್ ರಿಸೀವ್ ಆಗಿದೆ ಅಂದಮೇಲೆ ಕಾಲ್ ಮಾಡಿ ಕೇಳಿ, ಸರ್ ಮೆಟೀರಿಯಲ್ ಓಪನ್ ಮಾಡಿದ್ರೆ ಚೆಕ್ ಮಾಡಿದ್ರೆ, ಅಂದರೆ ಮೆಟೀರಿಯಲ್ ಇವಾಗಲೇ ರೀಚ್ ಆಗಿದೆ ಅಂದ್ಕೊಳ್ಳಿ ಕಾಲ್ ಮಾಡಬೇಡಿ. ಒಂದು ಅಟ್ಲೀಸ್ಟ್ ಒಂದು ಹಾಫ್ ಡೇ ಅಥವಾ 1 ಡೇ ಬಿಟ್ಟು ಕಾಲ್ ಮಾಡಿ, ಸರ್ ನಿನ್ನೆ ನಿಮಗೆ ಮೆಟೀರಿಯಲ್ ಬಂದಿದೆ ಅಂದ್ಕೊಳ್ತೀನಿ, ಚೆಕ್ ಮಾಡಿದ್ದೀರಾ, ಹೇಗಿದೆ, ಕ್ವಾಲಿಟಿ ಹೇಗಿದೆ. ಅವ್ನು ಮೆಟೀರಿಯಲ್ ಚೆಕ್ ಮಾಡಿಲ್ಲ ಅಂದಮೇಲೆ ಕ್ವಾಲಿಟಿ ಹೇಗಿದೆ ಅಂತ ಕೇಳಕ್ಕೆ ಹೋಗ್ಬೇಡಿ, ಮೂರ್ಖತ್ವ ಆಗುತ್ತೆ. ಮೆಟೀರಿಯಲ್ ಓಪನ್ ಮಾಡಿದ್ದೇನೆ, ಹಾಂ ನೋಡಿದ್ದೇನೆ ಅಂತಂದಮೇಲೆ ಕೇಳಿ ಅವ್ರು ಕ್ವಾಲಿಟಿ ಹೇಗೆ ಅನ್ನಿಸ್ತು, ಮುಂದೆ ಹೇಗೆ ಮಾಡೋದು ಕೆಲಸ ಏನು ಪ್ರತಿಯೊಂದು. ಓಕೆ, ಸೊ ಇದನ್ನು ನೀವು ಟ್ರಾನ್ಸ್ಪರೆಂಟಾಗಿ ಇಟ್ಕೊಂಡು ಈ ಲಿಂಕ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಇವಾಗ ನೀವು ಒಂದು ವೇಳೆ DHL ಸರ್ವಿಸ್ನ ಇಂಪೋರ್ಟ್ಗೆ ಯೂಸ್ ಮಾಡ್ತೀರಾ. ಸರ್ ಇವಾಗ ನಾನು ಎಕ್ಸ್ಪೋರ್ಟ್ ಮಾಡ್ತಾಯಿಲ್ಲ, ನಾನು ಏನೋ ಮೆಟೀರಿಯಲ್ನ ಇಂಪೋರ್ಟ್ ಮಾಡಬೇಕು, ಸೊ ನಾನು ಹೇಗೆ ಮಾಡಲಿ? ಇದೇ DHL ಸರ್ವಿಸಲ್ಲಿ ಫ್ರಮ್ ಇರೋದ್ರಲ್ಲಿ ನಿಮ್ಮ ಫ್ಯಾಕ್ಟ್ರಿ ಅಡ್ರೆಸ್ ಯಾವುದಿದೆ, ಚೈನಾದಿಂದ ತರಿಸ್ತಾ ಇದ್ದೀವ, ಚೈನಾ ಫ್ಯಾಕ್ಟ್ರಿ ಅಡ್ರೆಸ್ನ ಇಲ್ಲಿ ಮೆನ್ಷನ್ ಮಾಡಿ, ಇಲ್ಲಿ ನಿಮ್ಮ ಅಡ್ರೆಸ್ಸು ಎಲ್ಲಿಗೆ ಮೆಟೀರಿಯಲ್ ಬೇಕೋ ಆ ಲೊಕೇಶನು. ಸೊ ಇವೆರಡು ಮೆನ್ಷನ್ ಮಾಡಿದ್ರಿ, ಪಾರ್ಸಲ್ ಅಂತ ಮೆನ್ಷನ್ ಮಾಡ್ತೀರಾ, ಕಮರ್ಷಿಯಲ್ ಅಂತ ಮೆನ್ಷನ್ ಮಾಡ್ತೀರಾ, ಡೀಟೇಲ್ಸ್ಗಳನ್ನ ಹೇಳ್ತೀರಾ, ಏನೇನು ಡೀಟೇಲ್ಸ್ ಇದೆ, ಅದು ಯಾವ ಥರದ ಮೆಟೀರಿಯಲ್ಲು, ಏನು ಪೀಸಸ್ ಇದೆಯಾ, ಬಾಕ್ಸ್ ಇದೆಯಾ, ವೇಟ್ ಏನಿದೆ, ಅದರ ವಾಲ್ಯೂಮ್ ಏನಿದೆ, ಅದರ ಪ್ರೈಸ್ ಏನಿದೆ, ಪ್ರತಿಯೊಂದನ್ನು ಮೆನ್ಷನ್ ಮಾಡ್ತೀರಾ. ಅದರ ಮೇಲೆ ಅವರು ಅದನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದರದ್ದು ಏನಾದರೂ ರಿಕ್ವೈರ್ಮೆಂಟ್ ಅಥವಾ ಶಿಪ್ಮೆಂಟ್ ರಿಕ್ವೈರ್ಮೆಂಟು ಅಥವಾ ರೆಫರೆನ್ಸ್ ಏನಾದರೂ ಇದ್ದರೆ ಅದನ್ನು ಅಪ್ಲೋಡ್ ಮಾಡಿ, ಇಲ್ಲಾಂದರೆ ತೊಂದರೆ ಇಲ್ಲ. ಅದಾದಮೇಲೆ ಇನ್ವಾಯ್ಸ್ ಇಲ್ಲಿ ನೀವು ಕ್ರಿಯೇಟ್ ಮಾಡೋ ಹಾಗಿಲ್ಲ, ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅದು ಯಾರ್ದು ಅಂದರೆ ನಿಮ್ಮ ಬಾಯರ್ ಕೊಟ್ಟಿರೋದು, ಸಾರಿ ನಿಮ್ಮ ಸಪ್ಲೈಯರ್ ಕೊಟ್ಟಿರೋದು. ಇವಾಗ ನಾನು ಚೈನಾದಿಂದ ಇಂಪೋರ್ಟ್ ಮಾಡ್ತಾ ಇದ್ದೇನೆ, ಬಿಲ್ ನಾನು ಹೇಗೆ ಜನ್ರೇಟ್ ಮಾಡಲಿ? ಬಿಲ್ ನಮಗೆ ಜನ್ರೇಟ್ ಮಾಡೋಕ್ಕೆ ಬರಲ್ಲ, ನಾವು ಇಂಪೋರ್ಟರ್ ತಾನೆ, ನಾವು ಬಿಲ್ ತೊಗೊಳ್ಬೇಕು, ದುಡ್ಡು ನಾವು ಕೊಡ್ತಾ ಇದ್ದೇವೆ. ಅವಾಗ ನಾವೇನು ಮಾಡ್ತೇವೆ, ಸ್ಯಾಂಪಲ್ಗಳನ್ನ ಅವ್ರ ಹತ್ರ ಪಿಕಪ್ ಮಾಡುವಾಗ ಅವ್ರ ಹತ್ರ ನಾವು ಬಿಲ್ ತರಿಸ್ಕೊಳ್ತೇವೆ, ಅದನ್ನು ಇಲ್ಲಿ ಅಪ್ಲೋಡ್ ಮಾಡ್ತೇವೆ, ಇಲ್ಲಿ ನಾವು ಅದನ್ನು ಬುಕ್ ಮಾಡ್ತೇವೆ, ಇಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೇವೆ, ಇಲ್ಲಿಂದ ಕಂಟೈನರ್ ಬುಕ್ ಮಾಡ್ತೇವೆ, ಪಾರ್ಸಲ್ ಸೈಜಸ್ ಏನಿದೆ ಎಲ್ಲ ಡೀಟೇಲ್ಸ್ಗಳನ್ನ ತೊಗೊಳ್ತೇವೆ, KGsಲ್ಲಿ ವೆಯ್ಟು, ಲೆಂತ್ ಎಲ್ಲ ಸೆಂಟಿಮೀಟರ್ಸಲ್ಲಿ ತೊಗೊಂಡು ಎಲ್ಲ ಡೀಟೇಲ್ಸ್ಗಳನ್ನ ಎಂಟರ್ ಮಾಡ್ತೇವೆ. ಮತ್ತು ಇದ್ರ ದುಡ್ಡು ಯಾರು ಕೊಡ್ತಾರೆ, ನಾನೇ ಕೊಡ್ತೇನೆ ಅನ್ನೋದ್ರಿಂದ ನಾವೇ ಸೆಲೆಕ್ಟ್ ಮಾಡ್ಕೊಳ್ತೇವೆ. ಇಲ್ಲಿ ಯಾವ ಟರ್ಮಲ್ಲಿ ನಾವು ತರಿಸ್ಕೊಳ್ತಾ ಇದ್ದೇವೆ, DDPನೋ DAPನೋ ಯಾವ ಟರ್ಮ್ ಇದೆ ಅದನ್ನೆಲ್ಲ ನೋಡ್ಕೊಳ್ಳಿ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಾವು ಮುಂದೆ ಇಲ್ಲಿ ಕಂಟಿನ್ಯೂ ಮಾಡ್ತೇವೆ. ಇಲ್ಲಿ ಒಂದು ಸರಿ ರೆಡಿ ಆಯಿತು ಅಂದರೆ ಅವನಿಗೆ ಕೇಳಿ ಯಾವಾಗ ಇದು ಮೆಟೀರಿಯಲ್ ರೆಡಿ ಆಗುತ್ತೆ, ಯಾವಾಗ ನೀವು ಶಿಪ್ ಮಾಡ್ಬೋದು. ಅವನು 15 ಕೇಳಿದರೆ ನೀವು 16ಕ್ಕೆ ಬುಕ್ ಮಾಡಿ, ಅವ್ನು 16 ಹೇಳಿದರೆ ನೀವು 17ಕ್ಕೆ ಬುಕ್ ಮಾಡಿ. ಯಾವಾಗಲೂ ಒಂದಿನ ಎಕ್ಸ್ಟ್ರಾ ಇಟ್ಕೊಂಡೇ ಮಾಡಿ. ಸೊ ಅವನಿಗೆ ಕೇಳಿ, ನಾನು ಒಂದಿನ ಎಕ್ಸ್ಟ್ರಾ ಇಟ್ಕೊಂಡೇ ಮಾಡ್ತೀನಿ, ಏನು ತೊಂದರೆ ಇಲ್ಲ ನನಗೆ, ನೀವು ನೋಡ್ಕೊಳ್ಳಿ ಅಂತ ಹೇಳಿ. ಇಲ್ಲಾಂದರೆ ಅವ್ನು ನಿಮಗೆ 15 ಅಂತ ಹೇಳಿ, ಇಲ್ಲ ನಾನು 16th ಹಾಲಿಡೇ ಇದೆ 15th ಬುಕ್ ಮಾಡಿ ಅಂದರೆ ಆ ಕಮ್ಯುನಿಕೇಷನ್ ಕ್ಲಿಯರಾಗಿ ಇಟ್ಕೊಂಡು 15th ಎಕ್ಸಾಕ್ಟಾಗಿ ಬುಕ್ ಮಾಡಿ, ಅದರಲ್ಲಿ ಅವರ ವರ್ಕಿಂಗ್ ಅವರ್ಸು ಅದು ಇದು ಏನಿದೆ ಅದನ್ನೆಲ್ಲ ಮೆನ್ಷನ್ ಮಾಡಿ ಆ ಟೈಮಲ್ಲಿ ಹೋಗಿ ಬುಕ್ ಮಾಡ್ಕೊಳ್ತಾರೆ. ಸೊ ಪ್ರೈಸಸ್ ಎಲ್ಲ ಆಗುತ್ತೆ. ಇಲ್ಲಿ ನೀವು ಶೆಡ್ಯೂಲ್ ಪಿಕಪ್ ಏನಿದೆ ನೀವು ಅದನ್ನು ಪ್ರೊಸೆಸ್ ಮಾಡ್ತೀರಾ, ಎಲ್ಲ ಡೀಟೇಲ್ಸ್ಗಳು ಮೆನ್ಷನ್ ಆಗಿರುತ್ತೆ. ಅದಾದಮೇಲೆ ಇಲ್ಲಿ ನೀವು ಯಾವಾಗ ಶೆಡ್ಯೂಲ್ ಮಾಡ್ತಾಯಿದ್ದೀರೋ ಐ ವಿಲ್ ಪ್ರೊವೈಡ್ ಪಿಕಪ್ ಡೇಟ್ ಆ್ಯಂಡ್ ಟೈಮ್, ಇಲ್ಲಿ ನೀವು ಪ್ರಾಪರಾಗಿ ಮೆನ್ಷನ್ ಮಾಡಿಕೊಂಡು ಅದನ್ನು ಡ್ರ್ಯಾಗ್ ಮಾಡಿ, ಇಲ್ಲಿ ಯಾವ ಟೈಮಿಗೆ ನಿಮಗೆ ಪಿಕಪ್ ಬೇಕು ಅಥವಾ ಅವ್ರ ಆಫೀಸ್ ಟೈಮ್ ಏನಿದೆ, ಯಾವ ದಿನದಲ್ಲಿ ಬೇಕು, 16ನೇ ತಾರೀಕು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಬಟ್ ಇದನ್ನು ಡ್ರ್ಯಾಗ್ ಮಾಡಿದರೆ ನಿಮಗೆ ಟೈಮ್ಗಳನ್ನ ಸೆಲೆಕ್ಟ್ ಮಾಡ್ಬೋದು. ಸೊ ಅದನ್ನು ಮಾಡಿಕೊಂಡು ಯಾವಾಗ ಮುಟ್ಟುತ್ತೆ, ಯಾವಾಗ ನೀವು ಪಿಕಪ್ ಮಾಡಿಸ್ಕೊಳ್ತಿದ್ದೀರಾ, ಪ್ರತಿಯೊಂದು ಡೀಟೇಲ್ಸ್ಗಳು ಇಲ್ಲೇ ಸಿಗುತ್ತೆ. ಓಕೆ, ಅದಾದಮೇಲೆ ಇದು ರಿಟರ್ನ್ ಹೋಗಬೇಕಾ? ನಾನು ದುಡ್ಡು ಕೊಟ್ಟಿರೋ ಮೆಟೀರಿಯಲು, ನಾನು ಇಂಪೋರ್ಟ್ ಮಾಡ್ತಾ ಇರೋ ಮೆಟೀರಿಯಲು ಒಂದು ವೇಳೆ ನಾನು ಅವತ್ತಿಲ್ಲ ಅಂದರೆ ಆ ಮೆಟೀರಿಯಲ್ಗಳು ವಾಪಸ್ ಹೋಗಬೇಕಾ? ಬೇಡ, ಅದು ಯಾಕೆ ಹೋಗಬೇಕು? ಸೊ ಅವಾಗ ನೀವೇನು ಮಾಡ್ತೀರಾ, 100% ನೋ ಅಂತಲೇ ಹಾಕ್ತೀರಾ. ಯಾಕಂದರೆ ದುಡ್ಡು ನಾನು ಆಲ್ರೆಡಿ ಕೊಟ್ಬಿಟ್ಟಿದ್ದೇನೆ. ಓಕೆ, ಇಂಪೋರ್ಟ್ ಮಾಡ್ಕೊಂಡ್ರೆ ಮೆಟೀರಿಯಲ್ ವಾಪಸ್ ಹೋಯಿತು ಅಂದರೆ ನನಗೆ ಲಾಸ್ ಇದೆ. ಸೊ ಹಾಗಾಗಿ ನಾನೇನು ಮಾಡ್ತೇನೆ, ಅದು ಯಾವಾಗಲೂ ಕೂಡ ನೋ ಇರುತ್ತೆ. ಓಕೆ, ಅದಾದಮೇಲೆ ಈ ಲೇಬಲ್ಗಳನ್ನ ಪ್ರಿಂಟ್ ಮಾಡ್ಕೊಳ್ಬೋದು, ಬಟ್ ನಾವು ಪ್ರಿಂಟ್ ಮಾಡಲ್ಲ. ನಾವೇನು ಮಾಡ್ತೇವೆ, ಇಲ್ಲಿ ಈ ಶೇರ್ ಇದೆಯಲ್ಲ, ಇಲ್ಲಿ ನಾನೇನು ಮಾಡ್ತೇನೆ, ಟ್ರ್ಯಾಕಿಂಗ್ ನಂಬರು, ಪಿಕಪ್ ಕನ್ಫರ್ಮೇಷನು, ಶಿಪ್ಪಿಂಗ್ ಡೀಟೇಲ್ಸು, ಲೇಬಲ್ಸು, ಶಿಪ್ಪಿಂಗ್ ರಿಸೀಟು ಎಲ್ಲ ಅದನ್ನು ಲಿಂಕ್ ಟಿಕ್ ಮಾಡ್ತಾನೆ, ಶೇರ್ ಅಂತ ಕ್ಲಿಕ್ ಮಾಡ್ತಾನೆ. ಆ ಶೇರ್ ಮಾಡಿರೋ ಲಿಂಕ್ನ ಅವನಿಗೆ ಕಳಿಸ್ತಾನೆ. ಯಾಕೆಂದರೆ ಅವನು ಎಕ್ಸ್ಪೋರ್ಟ್ ಮಾಡ್ತಾ ಇರೋದ್ರಿಂದ ಅವ್ನ ಲೇಬಲ್ಗಳ ಬಾಕ್ಸ್ಗಳ ಮೇಲೆ ಅವ್ನ ಲೇಬಲ್ ಪ್ರಿಂಟ್ ಮಾಡಬೇಕು. ನಾನು ಅದು ಲೇಬಲ್ಗಳನ್ನ ಪ್ರಿಂಟ್ ಮಾಡ್ಕೊಂಡು ನಾನೇನು ಮಾಡಲಿ, ಬಾಕ್ಸೇ ಇಲ್ಲ ಅಂಟ್ಸೋಕ್ಕೆ. ಅದಕ್ಕೆ ನೀವೇನು ಮಾಡಬೇಕು, ಈ ಇಂಪೋರ್ಟ್ ಮಾಡ್ತಿರುವಾಗ, ಎಸ್ಪೆಷಲಿ ಇಂಪೋರ್ಟ್ ಮಾಡುವಾಗ ಈ ಡೀಟೇಲ್ಸ್ಗಳನ್ನೆಲ್ಲ ಸೆಲೆಕ್ಟ್ ಮಾಡಿ ಅವನಿಗೆ ಕಳಿಸಿದ್ರೆ ಅವನೇನು ಮಾಡ್ತಾನೆ, ಎಲ್ಲವನ್ನು ಡೌನ್ಲೋಡ್ ಮಾಡ್ಕೊಳ್ತಾನೆ, ನಿಮಗೆ ಲೇಬಲ್ ಪ್ರಿಂಟ್ ಮಾಡಿ. ಆಮೇಲೆ ಅವ್ರಿಗೆ ಪ್ರತಿ ಸಾರಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ. ಸರ್ ಮೆಟೀರಿಯಲ್ ಡಿಸ್ಪ್ಯಾಚ್ ಆಯಿತಾ, ಪಿಕಪ್ ಆಯಿತಾ, ಎಲ್ಲ ನಿಮಗೆ ಇದೇ ಡ್ಯಾಶ್ಬೋರ್ಡಲ್ಲೇ ಕಾಣುತ್ತೆ. ಪಿಕಪ್ ಆಯಿತು, ನೋಟಿಫಿಕೇಷನ್ ಆನ್ ಮಾಡಿದ್ದೀರಲ್ಲ, ನಿಮಗೆ SMS ಬರುತ್ತೆ, ಇಮೇಲು ಬರುತ್ತೆ. ಪಿಕಪ್ ಆಯಿತು, ಲೊಕೇಶನ್ ಮುಟ್ತು, ಇಲ್ಲಿಂದ ಡಿಸ್ಪ್ಯಾಚ್ ಆಗಿದೆ, ಇಲ್ಲಿ ಬರ್ತಾ ಇದೆ, ನಿಮ್ಮ ಲೊಕೇಶನ್ಗೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಮುಟ್ಟುತ್ತೆ, ಔಟ್ ಫಾರ್ ಡೆಲಿವರಿ ಇದೆ. ಈಗ ಅಮೆಝಾನು ಫ್ಲಿಪ್ಕಾರ್ಟಲ್ಲಿ ಗೊತ್ತಾಗುತ್ತಲ್ಲ,
ಡೆಲಿವರಿ ಬಂದಿದೆಯೋ ಇಲ್ಲವೋ, ಎಲ್ಲಿವರೆಗೂ ಬಂದಿದೆ ಪ್ರತಿಯೊಂದು ಆ ಥರ ನೋಡ್ಕೊಳ್ಳಿ. ಇದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಕೆಲಸ ನಡೆದೋಗುತ್ತೆ. ಸೊ ಇದನ್ನು ನೀವು ಯೂಸ್ ಮಾಡಿಕೊಂಡ್ರೆ ಕಂಪ್ಲೀಟ್ ಸೆಕ್ಯೂರ್ ಆಗಿ ಮಾಡುತ್ತೆ. ಇಲ್ಲಿ ನೀವು ಈ ಸೆಕ್ಯೂರ್ ಇರೋದ್ರಿಂದ DHL ಅಲ್ಲಿ ಯಾವುದೇ ಡೇಟಾಗಳು ಬ್ರೀಚ್ ಆಗಲ್ಲ. ಸೊ ಕಂಪ್ಲೀಟ್ ಸೆಕ್ಯೂರ್ಡ್ ಇದೆ. ಅದ್ರ ಜೊತೆಗೆ ನೀವು ಅಥರೈಸ್ಡ್ ಯೂಸರ್ ಆಯಿತು, ಅಡ್ಮಿನ್ ಆ್ಯಡ್ ಮಾಡೋದಾಯಿತು, ಅಥರೈಸ್ಡ್ ಯೂಸರ್ಗಳನ್ನ ಆ್ಯಡ್ ಮಾಡೋದಾಯಿತು, ಪ್ರತಿಯೊಬ್ಬರನ್ನೂ ನೀವು ಇಲ್ಲಿ ಹ್ಯಾಂಡಲ್ ಮಾಡ್ಬೋದು. ಸೊ ಇದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಸೆಟ್ಟಿಂಗ್ಸಲ್ಲೇ ಇರುತ್ತೆ. ಸೊ ಯೂಸ್ ಮಾಡ್ಕೊಳ್ಳಿ. ನಾಳೆ ನಿಮ್ಮ ಟೀಮ್ ಬೆಳೆದಂಗೆ ಅಥವಾ ಬೇರೆ ಬೇರೆ ಟೀಮ್ ಮೆಂಬರ್ಸ್ಗಳು ಆ್ಯಡ್ ಆದಂಗೆ ನೀವು ಅದನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗ್ತೀರಾ. ಸೊ ಅವಾಗ ನಿಮ್ಮ ಬಿಸ್ನೆಸ್ ಬೆಳ್ಕೊಳ್ತಾ ಹೋಗುತ್ತೆ. ಅದ್ರ ಜೊತೆಗೆ ಯೂಸರ್ ಇವಾಗಂತೂ ನೀವು ಸ್ಟಾರ್ಟಿಂಗ್ ನೀವೇ ಮಾಡ್ಕೊಳ್ತೀರಾ. ನಾಳೆ ಹೋದ್ಮೇಲೆ ಮತ್ತೆ ಬೇರೆ ಟೀಮ್ ಮೆಂಬರಿಗೆ ಕೊಡಲೇಬೇಕಾಗತ್ತೆ. ಎಲ್ಲ ಕೆಲಸ ನಾವೇ ಮಾಡ್ಕೊಳ್ತಾ ಕೂತ್ಕೊಂಡ್ರೆ ಕಂಪನಿ ಬೆಳೆಯೋಕ್ಕೆ ಸಾಧ್ಯ ಆಗಲ್ಲ. ಸೊ ಇದನ್ನು ನೋಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇದರಲ್ಲಿ ಏನೇ ನಿಮಗೆ ಡೌಟ್ ಇತ್ತು ಅಂದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ಅಥವಾ ನಿಮಗೆ ಪೇಯ್ಡ್ ಕನ್ಸಲ್ಟೇಷನ್ ಬೇಕು, ಎಕ್ಸ್ಪೋರ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡಬೇಕು, ಸರ್ ಬೇರೆ ನನ್ನ ಪ್ರಾಡಕ್ಟ್ ಗೊತ್ತಾಗ್ತಾ ಇಲ್ಲ, ಸರ್ವಿಸ್ ಗೊತ್ತಾಗ್ತಾ ಇಲ್ಲ, ಬಾಯರ್ಸ್ಗಳಿಲ್ಲ, ಏನೇ ಡೌಟ್ಸ್ ಇದ್ದರೂ ದಯಮಾಡಿ ಕಾಂಟ್ಯಾಕ್ಟ್ ಮಾಡಿ. ಎಲ್ಲ ವಿಷಯದಲ್ಲೂ ನಾವು ಹೆಲ್ಪ್ ಮಾಡ್ತೇವೆ. ನೀವು ಪ್ರಾಡಕ್ಟ್ ಅಷ್ಟು ಮ್ಯಾನೇಜ್ ಮಾಡಿದರೂ ಸಾಕು, ನಾವು ಬೇರೆ ಎಲ್ಲ ವಿಷಯಗಳನ್ನ ನಾವೇ ಮ್ಯಾನೇಜ್ ಮಾಡ್ಕೊಳ್ತೇವೆ. ಯಾವುದೇ ಥರದ ತೊಂದರೆಗಳು ಆಗಲ್ಲ. ಈವನ್ ಆವಾಗ ನಿಮಗೆ DHL ಅಕೌಂಟ್ ಕೂಡ ಬೇಕಾಗಲ್ಲ. ಓಕೆ, ಸೊ ನಿಮಗೇನಾದರೂ ಡೀಟೇಲ್ಸ್ಗಳು ಬೇಕಾದರೆ ದಯಮಾಡಿ ಈ DHL ಅಕೌಂಟ್ ಓಪನ್ ಮಾಡೋದಾದ್ರೆ ಕೆಳಗಡೆ ನಂಬರ್ ಇದೆ, ಆ ನಂಬರಿಗೆ ಕಾಲ್ ಮಾಡಿ ಮಾತಾಡಿ. ಅವ್ರಿಗೆ ಹೇಳಿ ನಿಮ್ಮ JB ಎಕ್ಸ್ಪರ್ಟ್ಸಿಂದ ಪ್ರವೀಣ್ ಅವ್ರ ನಂಬರ್ ರೆಫರೆನ್ಸ್ ಇತ್ತು, ಸೊ ದಯಮಾಡಿ ನನಗೆ ಅಕೌಂಟ್ ಓಪನ್ ಮಾಡಿಕೊಡಿ ಅಂದರೆ ಅವರು ಅಕೌಂಟ್ ಓಪನ್ ಮಾಡಿಕೊಡ್ತಾರೆ. ಅವರಿಗೆ ಅಕೌಂಟ್ ಓಪನ್ ಮಾಡುವಾಗ ಎಲ್ಲ ಡೀಟೇಲ್ಸ್ಗಳನ್ನ ಕೊಡಿ. ಎಲ್ಲ ಡಿಜಿಟಲಲ್ಲಿ ಅವ್ರ ಅಕೌಂಟ್ಗಳು ಓಪನ್ ಆಗುತ್ತೆ. ಎಕ್ಸ್ಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಚಿಕ್ಕ ಶಿಪ್ಮೆಂಟ್ ಕೂಡ ನೀವು DHL ಹೆಲ್ಪಿಂದ ಕಳ್ಸೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಫುಲ್ ಕಂಟೈನರ್ ಆದರೆ ಲಕ್ಷಗಟ್ಟಲೆ ಆಗುತ್ತೆ. ಚಿಕ್ಕ ಶಿಪ್ಮೆಂಟ್ ಆದರೆ ಸ್ವಲ್ಪ ಕಡಿಮೆ ರೇಟಲ್ಲಿ ಆಗುತ್ತೆ. ಅದನ್ನು ನೋಡಿಕೊಂಡು ಕಸ್ಟಮರ್ ರೇಟು, ಪ್ರಾಡಕ್ಟ್ ರೇಟು ಮತ್ತು ನಿಮ್ಮ ಶಿಪ್ಪಿಂಗ್ ರೇಟು ಎಲ್ಲ ಮ್ಯಾಚ್ ಆಯಿತು, ವರ್ಕೌಟ್ ಆಯಿತು ಅಂದರೆ ಕಳಿಸಿ, ತೊಂದರೆ ಇಲ್ಲ. ಓಕೆ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್, ಬಾಯ್.